ಏನ್ ನಡೀತಾ ಇದೆ? ಏನಪ್ಪ ಗೊತ್ತಿಲ್ಲ. ನೆಂಟ್ರಿಷ್ಟ್ರನ್ನ ಮಾತಾಡ್ಸ್ತಾ ಇದ್ದಾರೋ ಏನೋ. ಅಮ್ಮ ಅಣ್ಣ ಎಲ್ಲೂ ಕಾಣಿಸ್ತಿಲ್ಲ. ಏನ್ ಹೇಳ್ತಾ ಇದ್ಯೋ? ಸರಿಯಾಗಿ ಹುಡುಕಿದ್ಯಾ? ಅಮ್ಮ ಎಲ್ಲ ಕಡೆ ಹುಡುಕ್ತೆ, ಕಾಣಿಸ್ತಿಲ್ಲ. ದೇವ್ರೆ, ನಡಿಯಮ್ಮ. ನಿಮ್ಗೆ ಏನಾದ್ರು ಕಾಣಿಸ್ತಾ? ಇಲ್ಲ ಬಾವಾ. ಮದುವೆ ಮಂಟಪದಲ್ಲಿ ಮದುವೆ ಗಂಡಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅಮ್ಮನೂ ನೀನು ಉಳ್ಕೊ ಬರ್ತಾ ಇದ್ರು. ಇಲ್ಲ ನಾನೇ ಕರ್ಕೊ ಬರ್ತೀನಿ ಅಂತ ಬಂದಿದ್ದೀನಿ. ಈಗ ಏನೋ ಮಾಡೋದು? ಅಯ್ಯೋ ಅಮ್ಮ, ನೀವು ಬಂದ್ಬಿಟ್ರಾ? ಅಲ್ಲಿ ಯಾರೂ ಮ್ಯಾನೇಜ್ ಮಾಡೋದಿಲ್ಲ. ದಯವಿಟ್ಟು ಹೊರಡಿ, ನೀವು ಹೊರಡಿ ಅಮ್ಮ. ದುಡ್ಡು ಕಾಣ್ತಿಲ್ಲ ಅನ್ನೋ ಗಾಬರಿನಲ್ಲಿ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲಪ್ಪ. ಇನ್ನು ಬರಿಗೈಲಲ್ಲಿ ಹೋಗಿ ನಾನು ಏನು ಮಾಡಲಿ ಹೇಳು? ಅತ್ತೆ, ನೀವು ಮೊದಲು ಸಮಾಧಾನ ಮಾಡ್ಕೊಳ್ಳಿ. ಮುರಳಿ, ಒಂದು ನಿಮಿಷ ಬಾರ ಇಲ್ಲಿ. ಮುರಳಿ, ಈ ಮದುವೆ ನಡಿಬೇಕು ಅಂದರೆ ಕಳೆದೋಗಿರೋ 25 ಲಕ್ಷ ಮತ್ತೆ ಒಡವೆ ಸಿಗಲೇಬೇಕು. ಸೊ ಈ ಸಮಸ್ಯೆನ ನೀನು ಮಾತ್ರ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ನಾನು ಹೆಂಗೋ ಮಾಡಲಿ? ನೋಡ, ನಾವು ಕೊಟ್ಟಿರೋ ಹಣ ಮತ್ತು ಒಡವೆ ಡೂಪ್ಲಿಕೇಟ್ ಅಂತ ನಮಗೆ ಮಾತ್ರ ಗೊತ್ತು. ಆದರೆ ಅವರೆಲ್ಲ ಅದನ್ನು ಒರಿಜಿನಲ್ ಅಂತ ಅಂದ್ಕೊಂಡು ಮತ್ತೆ ಹೊಂದ್ಸೋಕ್ಕಾಗಲ್ಲ ಅಂತ ಗಾಬರಿ ಪಡ್ತಿದ್ದಾರೆ. ಪ್ಲೀಸ್ ಇನ್ನೊಂದ್ಸಲ ಆ ಡಮ್ಮಿನೆಲ್ಲ ಅರೇಂಜ್ ಮಾಡೋಕ್ಕಾಗುತ್ತಾ? ಏನು ತಮಾಷೆ ಮಾಡ್ತಾ ಇದ್ದೀನೋ? ಅದೆಲ್ಲ ಸಿನಿಮಾಗೋಸ್ಕರ ಮುಂಚೆನೇ ಹೇಳಿ ಮಾಡಿಸಿರೋದು. ಈಗ ಇದ್ದಕ್ಕಿದ್ದಂಗೆ ಅರೇಂಜ್ ಮಾಡಿದ್ರೆ ಅದೆಲ್ಲ ಆಗಲ್ಲ ಕಣೋ. ಮುಹೂರ್ತ ಬೇರೆ ಮೀರು ಹೋಗ್ತಾ ಇದೆ. ಮತ್ತೇನು ದಾರಿ ಇಲ್ಲ ಕಣೋ, ಅರ್ಥ ಮಾಡ್ಕೋ. ಹಾಗಂತ ಈಗ ಕೊನೆ ಮೂಮೆಂಟಲ್ಲಿ ರಿಸ್ಕ್ ತೊಗೊಂಡ್ರೆ ಏನಾದರೂ ಎಡವಟ್ ಆಗ್ಬಿಟ್ರೆ? ಅಯ್ಯಂದ್ರೆ ನೀವು ಸಿಟ್ಟಾಗ್ಬಿಡಿ. ಕಷ್ಟ ಅಂದಾಗ ನೀವು ಹೇಗೋ ಹೊಂದಿಸ್ಕೊಟ್ರಿ. ಆದರೆ ಅದನ್ನು ಉಳಿಸ್ಕೊಂಡು ಹೋಗೋ ಯೋಗ್ಯತೆ ನಮಗಿಲ್ಲ. ನಾನೇ ಹೋಗ್ಬಿಟ್ಟು ಹಣ ಕಳೆದೋಗಿದೆ ಅಂತ ನಿಮ್ಮ ಅಮ್ಮನ ಹತ್ರ ಹೇಳ್ಬಿಡ್ತೀನಿ. ಹೇಗಾದರೂ ಮಾಡಿ ಅವ್ರನ್ನ ಮದುವೆಗೆ ಒಪ್ಪಿಸ್ತೀನಿ. ಅಯ್ಯೋ ಅತ್ತೆ, ದುಡ್ಡು ಕಳ್ತನ ಆಗಿದೆ ಅಂತ ಗೊತ್ತಾದ್ರೆ ಮದುವೆ ನಡೆಯೋಕ್ಕೆ ಬಿಡಲ್ಲ. ಏನು ಹಣ ಇಲ್ವಾ? ಏನು? ಇನ್ನೊಂದ್ಸಲ ಹೇಳಿ. ದುಡ್ಡು ಒಡವೆ ಎರಡೂ ಕಾಣ್ತಿಲ್ವಾ? ಹೌದಮ್ಮ, ಹಣ ಮತ್ತೆ ಒಡವೆ ಎರಡೂ ಕಾಣಿಸ್ತಾ ಇಲ್ಲ. ಏನ್ ಹೇಳ್ತಿದ್ದೀರಾ ಬೀಗ್ರೆ? ಕಳೆದೋಯ್ತು ಅಂದ್ರೆ ಏನರ್ಥ? ಏನ್ ಆಟ ಆಡ್ತಿದ್ದೀರಾ? ಹಣ ಕೊಡ್ಬೇಕಾಗತ್ತೆ ಅಂತ ಮುಹೂರ್ತ ಟೈಮ್ಗೆ ಕರೆಕ್ಟ್ ಆಗಿ ಹಣ ಕಾಣಿಸ್ತಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ ಅಲ್ವಾ? ಅಯ್ಯೋ ಇಲ್ಲಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಹಣ ಮತ್ತೆ ಒಡವೆ ತಂದಿದ್ದೀನ ನಿಮ್ಮ ಅಮ್ಮನೇ ನೋಡಿದ್ದಾರೆ. ಕೇಳಿ ಬೇಕಾದ್ರೆ. ಬೀಗ್ರೆ ಹೇಳಿ. ಹೌದು, ಆಗ್ಲೇ ಏನೋ ನೋಡ್ದೆ, ಆದ್ರೆ ಅದೀಗ ಎಲ್ಲಿ ಹೋಯ್ತು ಅಂತ. ಅದೆಲ್ಲ ಇವ್ರುಗಳು ಮಾಡಿರೋ ಎಡವಟ್ಟಿಂದ ಆಗಿರೋದು ಬೀಗ್ರೆ. ಜೋಪಾನ ಮಾಡಿ ಅಂತ ಕೊಟ್ಟಿದ್ದೆ ಅವ್ರ ಕೈಲಿ. ಅದನ್ನ ಎಲ್ಲೋ ಇಟ್ಟು ಮರ್ತು ಬಂದಿದ್ದಾರೆ. ಏನ್ ಒಳ್ಳೆ ಕಡ್ಲೆ ಮಿಠಾಯಿ ಕಳ್ದೋಗಿರೋ ತರ ಹೇಳ್ತಾ ಇದೀರಲ್ಲ. ಇದನ್ನೆಲ್ಲ ನಂಬಕ್ಕಾಗಲ್ಲ. ನೀವು ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಿದ್ದೀರಲ್ವಾ? ನೋಡಿ, ಈಗಲೇ ಹೇಳ್ತಾ ಇದ್ದೀನಿ, ನನ್ನ ತಮ್ಮ ನಿಮ್ಮ ಮಗಳ ಕುತ್ತಿಗೆಗೆ 3 ಗಂಟೆ ಹಾಕೋಕ್ಕಿಂತ ಮುಂಚೆ ನಮ್ಮ ಕೈಗೆ ಒಡವೆ ಹಣ ಎರಡೂ ಸೇರ್ಬೇಕು. ಇಲ್ಲ ಅಂತಂದ್ರೆ ಈ ಮದುವೆ ನಡೆಯಲ್ಲ. ಅಕ್ಕ, ಏನು ಮಾತಾಡ್ತಿದ್ಯೆ? ಏಯ್, ನೀನ್ ಬಾಯಿ ಮುಚ್ಕೊಂಡು ಸುಮ್ನಿರೋ. ದೊಡ್ಡವ್ರ ವ್ಯವಹಾರದಲ್ಲಿ ನಿನ್ಗೇನೋ ಕೆಲಸ? ಏನ್ ಹೊಸದಾಗಿ ಹೇಳ್ತಾ ಇದೀವ? ದುಡ್ಡು ಇದ್ರೆ ಮದ್ವೆ, ಇಲ್ಲ ಅಂದ್ರೆ ಇಲ್ಲ. ಇದನ್ನು ಮೀರಿ ನೀನ್ ಮದ್ವೆ ಆಗ್ತೀಯ ಅನ್ನೋದಾದ್ರೆ ನಾವಿರಲ್ಲ ಅಷ್ಟೇ. ಅಯ್ಯಯ್ಯೋ, ಹಾಗೆಲ್ಲ ಹೇಳ್ಬೇಡ ಅಮ್ಮ. ಹೇಳೋದು ಇಲ್ಲ, ಕೇಳೋದು ಇಲ್ಲ. ನೋಡು ಹರಿ, ನಿನಗೂ ಹೇಳ್ತಾ ಇದ್ದೀನಿ, ಕೊಡ್ಬೇಕಾಗಿರೋದು ಕೊಟ್ರೆ ಮಾತ್ರ ಲಕ್ಷ್ಮಿ ನೀನ್ ಹೇಳ್ತಿ. ಇಲ್ಲ ಅಂತಂದ್ರೆ ಈ ಮದ್ವೆ ನಡೆಯಲ್ಲ. ಅಮ್ಮ ನಡಿ. ಅತ್ತೆ, ಅತ್ತೆ ಹೊಳ್ಬೇಡಿ ಅತ್ತೆ. ಇಲ್ಲಿ ನೋಡಿ ಅತ್ತೆ, ನನ್ನ ಮಗಳ ಜೀವನದಲ್ಲಿ ಯಾಕಪ್ಪ ಹೀಗಾಗ್ತಿದೆ? ಅವಳ ಜೀವನದಲ್ಲಿ ಆ ದೇವ್ರು ಯಾಕೆ ಹೀಗೆ ಆಟ ಆಡ್ತಾ ಇದ್ದಾನೆ? ಅವಳಿಗೆ ಯಾರು ಏನು ತೊಂದರೆ ಕೊಟ್ಟಿದ್ಲು ಅಂತ ಅವಳಿಗೆ ಇಷ್ಟೊಂದು ತೊಂದರೆಗಳು.